ನಮಸ್ಕಾರ. ನಾನು ಶುಭಾ. ಹಳೆ ವೇಲ್ಗಳು ತಗೊಂಡಿದ್ದೀನಿ. ಎಲ್ಲರ ಮನೆಯಲ್ಲಿ ಸಾಮಾನ್ಯವಾಗಿ ಹಳೆ ವೇಲ್ ಅಂದರೆ ಇದ್ದೇ ಇರುತ್ತೆ. ಯೂಸ್ ಮಾಡಿದ್ದೀನಿ. ವೇಲ್ ಹಂಗೆ ಇತ್ತು. ಒಂದು 3-4 ತಗೊಂಡಿದ್ದೀನಿ. ನಿಮಗೆ 3 ವೇಲ್ ಆದರೆ ಸಾಕು. ಯಾವುದೇ ಕಲರ್ ಆಗಲಿ ತಗೋಬೋದು. ನಾನು 3 ಕಲರ್ ತಗೊಂಡಿದ್ದೀನಿ. ಸೇಮ್ ನಾನು ಹೆಂಗೆ ಕಟ್ ಮಾಡ್ಕೊತಾ ಇದ್ದೀನಿ ಈ ಥರ ಉದ್ದುದ್ದ 3 ವೇಲ್ನು ನಾನು ವಿಡಿಯೋದಲ್ಲಿ ತೋರಿಸ್ಕೊಟ್ಟಂಗೆ ಕಟ್ ಮಾಡಿಬಿಟ್ಟು ಸೈಡ್ಗೆ ಇಕ್ಕೋಬೇಕು. ನೋಡಿ, ನಾನು 3 ವೇಲು ಕಟ್ ಮಾಡಿಬಿಟ್ಟಿದ್ದೀನಿ. ಇವಾಗ ಇದನ್ನು ಸೇಮ್ 3 ಕಲರು, ಬೇರೆ ಬೇರೆ ಕಲರ್ 3 ಕಲರ್ ಪೀಸಸ್ ತಗೋಬೇಕು. ನೋಡಿ, ವಿಡಿಯೋದಲ್ಲಿ ನಾನು ತೋರಿಸ್ತಾ ಇದ್ದೀನಿ. ಸೇಮ್ ಇದೇ ಥರ 3 ಕಲರ್ ತಗೊಂಡು ಮೇಲೆ ಗಂಟು ಹಾಕ್ಕೊಳ್ಳಿ. ಮತ್ತು ಸೇಮ್ ಜಡೆ ಎಣಿತೀವಲ್ಲ, ಇದೇ ಥರ ಎಣ್ದುಕೊಂಡು ಬರಬೇಕು. ನೋಡಿ, ತೋರಿಸ್ತೀನಿ. ಮೇಲೆ ಗಂಟು ಹಾಕಿದ್ನಲ್ಲ, ಇವಾಗ ಸೇಮ್ ಜಡೆ ಎಣಿತಾ ಇದ್ದೀನಲ್ಲ, ಈ ಥರ ಎಣಿಬೇಕು. ಮುಂದ್ಗಡೆ ಅಕಸ್ಮಾತ್ ಒಬ್ಬರು ಹಿಡ್ಕೊಳ್ಳೋರಿದ್ರೆ ಹಿಡ್ಕೊಳಕ್ಕೆ ಹೇಳಿ. ಇಲ್ಲ ಅಕಸ್ಮಾತಾಗಿ ಇವಾಗ ಯಾರೂ ಇಲ್ಲ, ನಾವೇ ಒಬ್ಬರೇ ಮಾಡ್ಕೊತಾ ಇದ್ದೀವಂದರೆ ಗಟ್ಟಿದೇನಾದರೂ ಕುಟ್ಟಣಿಗೆನೋ ಏನಾದರೂ ಇಟ್ಬಿಡಿ ಇದ್ರ ಮೇಲೆ, ಇಲ್ಲ ಬೀಗನೋ ಏನಾದರೂ ಒಂದು ಇಟ್ಬಿಟ್ಟು ತೂಕೋದು ಮತ್ತು ಎಣ್ದುಕೊಂಡು ಬರ್ಬೋದು. ನೋಡಿ, ಎಣಿತಾ ಇದ್ದೀನಲ್ಲ, ಸೇಮ್ ಇನ್ನು ಉಳಿದಿದೆಯಲ್ವಾ ಪೀಸಸ್ಸು, ಅವುಗಳ್ನು ಸೇಮ್ ಇದೇ ಥರ ಜಡೆ ಎಣ್ದು ಬಿಡಬೇಕು ಫಸ್ಟ್ ನೀವು ಎಲ್ಲನೂ. ನೋಡಿ, ಜಡೆ ಎಣಿತಾ ಇದ್ದೀನಿ. ಜಾಸ್ತಿ ಸ್ವಲ್ಪ ಟೈಟಾಗಿ ಎಣ್ದುಕೊಳ್ಳಿ, ಅಂದರೆ ಲೂಸಾಗಿರಬಾರ್ದು. ಈ ಥರ ಎಣ್ದು ಬಿಟ್ಟಿದ್ದೀನಿ. ಮತ್ತು ಕಾರ್ಬೋರ್ಡ್ ಶೀಟ್ ತಗೊಂಡು ಇದ್ರ ಮೇಲೆ ಒಂದು ತಟ್ಟೆನೋ ಪ್ಲೇಟ್ ಇಟ್ಬಿಟ್ಟು ರೌಂಡಾಗಿ ಮಾರ್ಕ್ ಮಾಡಿಕೊಂಡು ಕತ್ರಿಯಲ್ಲಿ ಕಟ್ ಮಾಡ್ಕೊಬಿಡಿ. ನೋಡಿ, ಕಟ್ ಮಾಡ್ಕೊಂಡಿದ್ದೀನಿ. ಮತ್ತು ಹಳೇದೊಂದು ವೇಸ್ಟ್ ಬಟ್ಟೆ ಪೀಸ್ ತಗೊಂಡಿದ್ದೀನಿ. ನೀವು ಯಾವುದನ್ನು ಹಳೇದು ಈ ಥರ ಬಟ್ಟೆ ಪೀಸ್ ತಗೊಂಡು ಸೂಜಿ ದಾರದಲ್ಲಿ ಸೈಡ್ಸಲ್ಲಿ ಮಾತ್ರ ರೌಂಡಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಅಂದರೆ ಕಾರ್ಬೋರ್ಡ್ ಶೀಟ್ ಇರುತ್ತಲ್ಲ, ಕಾರ್ಬೋರ್ಡ್ ಶೀಟ್ಗಿಂತ ಇನ್ನು ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡ್ಕೋಬೇಕಷ್ಟೇ ನೀವು. ಮತ್ತು ಸೂಜಿ ದಾರದಲ್ಲಿ ಹೊಲಿಗೆ ಹಾಕ್ಕೊಂಡು ಬರ್ತಾಯಿದ್ದೀನಿ. ಅಂದರೆ ಲಾಸ್ಟ್ ಎಡ್ಜಸ್ಸಲ್ಲಿ ಹಾಕ್ಕೊಂಬರ್ತಾ ಇದ್ದೀನಲ್ಲ, ಸೇಮ್ ಹಿಂಗೆ ಲಾಸ್ಟ್ ಎಡ್ಜಸ್ಸೆಲ್ಲ ಹಾಕ್ಕೊಂಡು ಬರಬೇಕು. ನೀವು ದೂರ ಹೊಲಿಗೆ ಹಾಕ್ಕೊಂಬರ್ಬೇಕು. ನೋಡಿ, ತೋರಿಸ್ತಾ ಇದ್ದೀನಿ. ಸೇಮ್ ಈ ಥರ ಪೂರ್ತಿ ರೌಂಡ್ ಆಗೋವರೆಗೂ ನೀವು ಸೂಜಿ ದಾರದಲ್ಲಿ ಹೊಲ್ಕೊಂಬಂದು, ಸೂಜಿ ಹಂಗೆ ಇರಬೇಕು. ಅದ್ರ ಒಳಗಡೆಗೆ ಕಾರ್ಬೋರ್ಡ್ ಶೀಟ್ ಇಟ್ಬಿಟ್ಟು ಈ ಥರ ದಾರಾನ ಎಳ್ದಿದ್ದೀನಿ ಅಂದರೆ ಈ ಥರ ರೌಂಡಾಗಿ ಆಗೋಗುತ್ತೆ. ಮತ್ತು ಗಂಟು ಹಾಕ್ಬಿಡಿ, ಬಂದುಬಿಡ್ದೀರ ಗಂಟು ಹಾಕ್ಬಿಟ್ಟು ಮತ್ತು ಇನ್ನೂ ಒಂದು ಬಟ್ಟೆ ಪೀಸ್ನು ಸೇಮ್ ಇದೇ ಕಲರೇ. ನೀವು ಬೇರೆ ಕಲರ್ ಅಕಸ್ಮಾತ್ ಈ ಕಲರ್ ಇಲ್ಲ ಅಂದರೆ ಬೇರೆ ಕಲರ್ ತಗೋಬೋದು. ನಂದು ಇದೇ ಬ್ಲೂ ಕಲರ್ದು ಬಟ್ಟೆ ಪೀಸ್ ಇನ್ನೂ ಸ್ವಲ್ಪ ಉಳಿದಿತ್ತು. ಇದನ್ನು ನಾನು ರೌಂಡಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಅಂದರೆ ನಾವು ಕಾರ್ಬೋರ್ಡ್ ಶೀಟ್ ತಗೊಂಡಿರ್ತೀವಲ್ಲ, ಕಾರ್ಬೋರ್ಡ್ ಶೀಟ್ ಕರೆಕ್ಟಾಗಿ ರೌಂಡಾಗಿ ಕಟ್ ಮಾಡ್ಕೋಬೇಕು ನೀವು. ಇನ್ನೂ ಒಂದು ಬಟ್ಟೆ ಪೀಸ್ನು ನೋಡಿ ಗಂಟು ಹಾಕ್ಬಿಟ್ಟಿದ್ದೀನಿ. ಮತ್ತು ರೌಂಡಾಗಿ ಬಟ್ಟೆ ಪೀಸ್ ಕಟ್ ಮಾಡಿದ್ನಲ್ಲ, ಇದನ್ನು ಇದ್ರ ಮೇಲೆ ಗ್ಲೂಗನ್ನೋ ಏನಾದರೂ ಹಾಕ್ಬಿಟ್ಟು ಮೆಚ್ಚಿಬಿಡ್ಬೇಕು. ನಾನು ಮೆಚ್ಚಿಬಿಟ್ಟೆ. ಮತ್ತು ನಾವು ಫಸ್ಟೇ ಜಡೆಗಳು ಎಣ್ದುಬಿಟ್ಟು ಇಟ್ಟಿದ್ವಲ್ಲ, ನೋಡಿ ನಾನು ಜಡೆ ಎಣ್ದುಬಿಟ್ಟು ಇಟ್ಟಿದ್ದೆ. ಇದನ್ನು ಕರೆಕ್ಟಾಗಿ ಈ ಥರ ಇಡಬೇಕು. ಮತ್ತು ಸೂಜಿ ದಾರದಲ್ಲಿ ಹೊಲಿಬೇಕು. ದೂರ ಒಂದೊಂದು ಹೊಲಿಗೆ ಹಾಕ್ಕೊಂಬರ್ಬೇಕು. ನೋಡಿ, ನಿಮಗೆ ವಿಡಿಯೋದಲ್ಲಿ ನಾನು ತೋರಿಸ್ತಾ ಇದ್ದೀನಿ. ಸೇಮ್ ಈ ಥರನೇ ನೀವು ದೂರ ಒಂದೊಂದು ಹೊಲಿಗೆ ಹಾಕ್ಕೊಂಡು ಬರ್ತಾ ಇರಬೇಕು. ನೀವು ಇನ್ನೂ ಬೇರೆ ಕಲರ್ಸು ತಗೋಬೋದು. ಇದರಲ್ಲಿ ನಾನು ಈ ಕಲರ್ ತೋರಿಸಿದ್ದೀನಿ ಅಂತ ಈ ಕಲರ್ ವೇಲೇ ತಗೋಬೇಕಂತೇನಿಲ್ಲ. ನಿಮ್ಮ ಮನೇಲಿ ಬೇರೆ ಬೇರೆ ಕಲರ್ಸ್ ಇರುತ್ತೆ, ರೆಡ್, ಗ್ರೀನ್, ಬ್ಲೂ ಇರುತ್ತೆ. ಆ ಕಾಂಬಿನೇಷನಲ್ಲಿ ಬೇಕಾದರೆ ತಗೊಳ್ಳಿ. ಇಲ್ಲ ವೇಲೇ ಬೇಡ, ಸೀರೆ ಇದ್ದರೆ ಒಂದು ಸೀರೆಯಲ್ಲಿ ಬೇಕಾದರೆ ಕಟ್ ಮಾಡಿ ತಗೋಬೋದು. ನನ್ನ ಹತ್ರ ಸೀರೆ ಇರಲಿಲ್ಲ, ಅದಕ್ಕೆ ನಾನು ವೇಲ್ ತಗೊಂಡಿದ್ದೀನಿ. ಇಲ್ಲ ನಮ್ಮ ಹತ್ರ ಸೀರೆನೇ ಇದೆ ಅನ್ನೋರು ಒಂದೇ ಕಲರಲ್ಲೇ ಈ ಥರ ರೌಂಡಾಗಿ ದೊಡ್ಡದು ಮಾಡ್ಕೋಬೋದು. ನನ್ನ ಹತ್ರ ಕಾರ್ಬೋರ್ಡ್ ಶೀಟು ರೌಂಡು ಚಿಕ್ಕದೇ ಇತ್ತು. ನೀವು ಇನ್ನೂ ಸ್ವಲ್ಪ ದೊಡ್ಡದಾಗಿ ಮಾಡಿಕೊಂಡು ದೊಡ್ಡದಾಗಿ ಎಣ್ದಿದ್ದೀರಂದರೆ ಇನ್ನೂ ದೊಡ್ಡ ಬುಟ್ಟಿ ರೆಡಿ ಆಗುತ್ತೆ. ನೋಡೋಕ್ಕೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡಿ, ಸೂಜಿ ದಾರದಲ್ಲಿ ಹೊಲಿಗೆ ಹಾಕಿದ್ನಲ್ಲ, ಮತ್ತು ಇನ್ನೊಂದು ರೌಂಡು ಅಷ್ಟೇ, ಒಂದು ರೌಂಡ್ ಆಯಿತು. ಇನ್ನೊಂದು ರೌಂಡು ಅದ್ರ ಮೇಲೇ ನಾನು ಹೆಂಗೆ ತೋರಿಸಿದ್ದೀನೋ ಸೇಮ್ ಹಿಂಗೆ ಹಾಕ್ಕೊಂಡು ಬರ್ಬೇಕು. ನೀವು ಜಡೆ ಎಣ್ದಿರ್ತೀರಲ್ಲ, ಅದು ಒಂದು ಕೈಯಲ್ಲಿ ಈ ಥರ ಸ್ವಲ್ಪ ಕೆಳಗಡೆ ಹಿಂಗೆ ಅಂದ್ಕೊಂಡು ಸೂಜಿ ದಾರದಲ್ಲಿ ಹೊಲಿಗೆ ಹಾಕ್ಕೊಂಡು ಬರ್ತಾ ಇರಬೇಕು. ನಿಮಗೆ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ನಾನು ಹಿಂಗೆ ಸೂಜಿ ದಾರದಲ್ಲಿ ಹೊಲಿತಾ ಇದ್ದೀನೋ. ಸೇಮ್ ಇದೇ ಥರ. ಇದಕ್ಕೆ ನಿಮಗೆ ಜಾಸ್ತಿ ಟೈಮು ತಗೊಳ್ಳಲ್ಲ. ನಾನು ವಿಡಿಯೋಗೆ ಅಂತ ಸ್ವಲ್ಪ ನಿಧಾನ ತೋರಿಸ್ತಾ ಇದ್ದೀನಿ. ನೀವು ಮಾಡ್ಕೊಳ್ಳೋವಾಗ ಬೇಗ ಮಾಡ್ಕೋಬೋದು. ನೋಡಿ, ಪೂರ್ತಿ ಎಣೆದ್ಬಿಟ್ಟಿದ್ದೀನಿ. ನಂದೊಂದು ಇಷ್ಟ ಆಗಿದೆ. ಇದೇ ನೀವು ಸೀರೆಯಲ್ಲಿ ಮಾಡಿಕೊಂಡ್ರೆ ಇನ್ನೂ ದೊಡ್ಡ ಬುಟ್ಟಿ ರೆಡಿ ಆಗುತ್ತೆ. ನೋಡೋಕ್ಕೂ ಡಿಫ್ರೆಂಟಾಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಿಮಗೆ ಇನ್ನೂ ಹಿಡ್ಕೊಳ್ಳೋಕ್ಕೆ ಹ್ಯಾಂಡ್ಲ್ ಬೇಕಂದರೆ ಇದೇ ಬಟ್ಟೆ ಪೀಸಲ್ಲೇ 3 ಜಡೆ ಥರ ಈ ಥರ ಎಣೆದ್ಬಿಟ್ಟು ಬಟ್ಟೆ ಪೀಸ್ ತಗೊಂಡು ಆ ಕಡೆ ಈ ಕಡೆ ಹೊಲ್ಕೊಂಡಿದ್ದೀನಿ ಅಂದರೆ ಹ್ಯಾಂಡ್ಲ್ ಕೂಡ ರೆಡಿ ಆಗುತ್ತೆ. ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಕೊಡೋದು ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡೋದಂತೂ ಮರಿಲೇಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.